ಆಗಬೇಕು, ನೀವು ಯಾವುದನ್ನು ಮಾಡ್ತೀರಿ ಅಂತೇಳಿ ನಿಮಗೆ ಆಗುವಂಥದ್ದನ್ನು ನಾನು ನಿಮಗೆ ತೀರ್ಮಾನ ಮಾಡ್ತೇನೆ ಅಂತ. ಹಾಗೆ ಅವರೊಂದು ಆರಿಸಿಕೊಂಡ್ರು. ಆ ರೀತಿ ಅವರು ಪಾರಾಯಣ ಮಾಡಲಿಕ್ಕೆ ಬಂದರು. ಅವರು ನಿಜವಾಗಿ ಬಂದದ್ದು ಒಂದು ನಮ್ಮ ಕೇರಳೀಯ ಸಂಪ್ರದಾಯದಲ್ಲಿರುವಂತಹ ಬ್ರಹ್ಮಕಲಶಗಳ ಅಧ್ಯಯನ ಮಾಡಬೇಕು. ಮತ್ತೆ ಅವರು ದೇಶದ ನಾನಾ ಭಾಗಗಳಲ್ಲಿ ಸಂಚರಿಸಿದ್ದಾರೆ. ಒಂದೊಂದು ಪ್ರದೇಶದಲ್ಲಿರುವಂತಹ ಭಕ್ತರ ಸ್ಥಿತಿ ಹೇಗಿದೆ, ಆ ದೇವಾಲಯದ ವ್ಯವಸ್ಥೆ ಹೇಗಿದೆ ಎಂಬುದನ್ನು ಅಧ್ಯಯನ ಮಾಡುವವರು. ಸ್ವಲ್ಪ ರಸಿಕನು ಅವರು. ಒಂದು ದಿವಸ ಸಂಜೆ ನಾವು ಈ ಸಂಜೆ ಹೊತ್ತು ಉಪಹಾರವನ್ನು ಮಾಡ್ತಾ ಇದ್ದೇವೆ. ಆಗ ಅವರು ಕೇಳ್ತಾರೆ, ತಂತ್ರಿಗಳೇ, ನಾನು ದೇಶದ ಬೇರೆ ಬೇರೆ ದೇವಾಲಯಗಳಿಗೆ ಹೋಗಿದ್ದೇನೆ, ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ದೇವಾಲಯಗಳಲ್ಲಿ ಹೋಗಿದ್ದೇನೆ. ಆದರೆ ಪುತ್ತೂರು ಮಾಲಿಂಗೇಶ್ವರನ ಸನ್ನಿಧಿಯಲ್ಲಿ ಬಂದು ಎಲ್ಲ ಭಕ್ತರು ಕೂಡ ದೇವರ ಎದುರು ಕೂತು, ಡಾಕ್ಟರ್ ಸುಬ್ರಾಯ ಭಟ್ರು ದೇವರ ಎದುರಿಗೆ ಪ್ರಾರ್ಥನೆ ಮಾಡ್ತಿರೋದು ಗೊತ್ತಿಲ್ಲ ನನಗೆ, ಅವರು ಕೂಡ ಪುತ್ತೂರಲ್ಲೇ ಇರುವವರು. ದೇವರ ಎದುರು ಬಂದು ಯಾರು ಕೂಡ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡುವುದಿಲ್ಲ, ದೇವರ ಎದುರು ಹೀಗೆ ಕೈಯನ್ನು ಬಿಡಿಸಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಯಾಕೆ ಅಂತ ಕೇಳಿದರು. ನಿಜವಾಗಿ ನಾನು ಅಲ್ಲಿವರೆಗೆ ಅದನ್ನು ಗಮನಿಸಲೇ ಇಲ್ಲ, ನಾನು ಗಮನಿಸಿದವನೇ ಅಲ್ಲ, ನನಗೆ ಆ ಪ್ರಶ್ನೆಗೆ ಉತ್ತರ ಇಲ್ಲ. ನಾನು ಕೇಳಿದೆ, ಯಾಕೆ ಆಗಿರಬಹುದು? ನಾವು ಯಾವತ್ತೂ ಕೂಡ ದೇವರಲ್ಲಿ ಹೋಗುವಾಗ ಎರಡೂ ಕೈಗಳನ್ನು ಮುಗಿದು ನಮ್ಮ ಹೃದಯ ಮಧ್ಯದಲ್ಲಿ ಇರಿಸಿಕೊಂಡು ಪ್ರಾರ್ಥನೆ ಮಾಡುವಂಥದ್ದು ಸಂಪ್ರದಾಯ. ಆದರೆ ಯಾಕೆ ಮಾಲಿಂಗೇಶ್ವರನ ಸನ್ನಿಧಿಯಲ್ಲಿ ಹೀಗೆ ಮಾಡ್ತಾರೆ ಅಂತ ಹೇಳುವಾಗ ಅವರು ಹೇಳಿದರು, ಹೆಚ್ಚಿನ ಅಂಶ ಬರುವಂತ ಭಕ್ತರೆಲ್ಲ ಪ್ರಾರ್ಥನೆ ಮಾಡ್ತಾ ಇರಬಹುದು, ನಿನಗೇನು ಮಾರಾಯ, ನೀನು ಕೋಟ್ಯಾಧಿಪತಿ, ನಿನ್ನ ಹತ್ರ ಬೇಕಾದಷ್ಟು ಉಂಟು, ನಿನಗೆ ಯಾಕೆ ಅದೆಲ್ಲ, ಸ್ವಲ್ಪ ನನಗೆ ಕೊಡುವಂತ ಬೇಡುವುದಾಗಿರ್ಬಹುದು ಅಂತ ಹೇಳಿದರು. ತಮಾಷೆಯಾಗಿ ಹೇಳಿದವರು. ಪುತ್ತೂರಿನ ಭಕ್ತರು ಆ ರೀತಿ ಇಲ್ಲ. ನಾನು ನನ್ನ ವೃತ್ತಿ ಕ್ಷೇತ್ರದಲ್ಲಿ, ನನ್ನ ವೃತ್ತಿ ಜೀವನದಲ್ಲಿ ನಾನು ಕಂಡಿರುವಂತ ದೇವಾಲಯದ ಉತ್ಸವ ಆಗುವಂತ ಸಂದರ್ಭದಲ್ಲಿ, ಉತ್ಸವ ಪ್ರಾರಂಭ ಆಗುವಂತ ಸಂದರ್ಭದಲ್ಲಿ ಬೇಕಾದಷ್ಟು ಜನರಿರ್ತಾರೆ. ಆ ಗೌಜಿಯ ಸುತ್ತುಗಳಾಗುವಲ್ಲಿವರೆಗೆ, ಉಡುಕೆ ಚೆಂಡೆ ವಾದ್ಯ ಆಗುವಲ್ಲಿವರೆಗೆಲ್ಲ ಜನಗಳಿರ್ತಾರೆ. ಕೊನೆಗೆ ಜನ ಖಾಲಿ ಆಗ್ತಾರೆ. ಕೊನೆಗೆ ಕ್ಷೇತ್ರದ ಮುಕ್ತೇಶ್ವರರು ಸಮೇತ ಮನೆಗೆ ಹೋಗಿ ಬಾಕಿ ಆಗೋದು ಯಾರು ಅಂತ ಹೇಳಿದ್ರೆ ತಂತ್ರಿಗಳು, ದೇವರವರು ಮತ್ತೆ ಕೈದೀಪಿಡುವರು ಎಲ್ಲರಿಗೆ ಅನಿವಾರ್ಯ. ಅವರಿಗೆ ಇದನ್ನು ಬಿಟ್ಟು ಹೋಗ್ಲಿಕ್ಕೆ ನಿವೃತ್ತಿ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆದರೆ ಪುತ್ತೂರು ದೇವಸ್ಥಾನದಲ್ಲಿ ದೇವರ ಉತ್ಸವ ಪ್ರಾರಂಭ ಆದರೆ, ದೇವರ ಉತ್ಸವ ಮುಗಿದು ದೇವರು ಪುನಃ ಗರ್ಭಗುಡಿಯನ್ನು ಸೇರಿದ ನಂತರ ಅಲ್ಲಿಂದ ಆ ಮಲ್ಲಿಗೆಯ ಹೂವಿನ ಪ್ರಸಾದ ಸಿಗದೆ ಅಲ್ಲಿಯ ಭಕ್ತರು ನಿರ್ಗಮಿಸುವುದಿಲ್ಲ. ಅಷ್ಟು ಕೂಡ ಆ ಪೂರ್ಣವಾಗಿರುವಂತಹ ಭಕ್ತಿ ಇದೆ. ಆದ್ರೆ ಇವರು ತಮಾಷೆಯಾಗಿ ಆ ಮಾತನ್ನು ಹೇಳಿದರು. ಆದ್ರೆ ನಮ್ಮ ಪರಿಸ್ಥಿತಿಯನ್ನು ನಾವು ಗಮನಿಸಿದರೆ ನಾವೆಲ್ಲರೂ ಹಾಗೆ ಇದ್ದೇವೆ. ನಮ್ಮ ಪರಿಸ್ಥಿತಿ ಹಾಗೆ ಇದೆ. ಒಂದು ಕ್ಷೇತ್ರದಲ್ಲಿ, ಬಹಳ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಒಂದು ದಿವಸ ಒಂದು ತಾಯಿ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ಅರ್ಚಕನ ಮನೆಯ ಹತ್ತಿರದ ಮನೆಯವರು, ಅರ್ಚಕರ ನೆರೆಕರೆಯವರು. ತಾಯಿ ಬಂದು ಪ್ರಾರ್ಥನೆ ಮಾಡುವುದೇನೆಂದರೆ, ಅವರ ಮಗ 10ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. 10ನೇ ತರಗತಿಯಲ್ಲಿ ಪಬ್ಲಿಕ್ ಪರೀಕ್ಷೆ ಬರ್ತದೆ. ತಾಯಿ ಬಂದು ಪ್ರಾರ್ಥನೆ ಮಾಡ್ತಾಳೆ. ಅರ್ಚಕರ ಹತ್ರ ಹೇಳ್ತಾಳೆ, ನನ್ನ ಮಗ 10ನೇ ತರಗತಿಯಲ್ಲಿ ಫಸ್ಟ್ ಕ್ಲಾಸ್ ನಲ್ಲಿ ತೇರ್ಗಡೆ ಆದರೆ ನಾನು ದೇವರಿಗೆ 1 ಪೌಂಡ್ ಚಿನ್ನದ ಮಾಲೆ ಕೊಡ್ತೇನೆ ಅಂತ. ಅರ್ಚಕರಿಗೆ ಟೆನ್ಷನ್. ಅರ್ಚಕರ ಹತ್ತಿರದ ಮನೆಯವರು, ಅವ ದೊಡ್ಡ ಶಿಖಾಮಣಿ ಅಂತ ಹೇಳಿದರೆ, ಅವ 10ನೇ ಕ್ಲಾಸ್ ನಲ್ಲಿ ಫಸ್ಟ್ ಕ್ಲಾಸ್ ಅಲ್ಲ, ಅವ 10ನೇ ಕ್ಲಾಸ್ ನಲ್ಲಿ ಜಸ್ಟ್ ಪಾಸ್ ಆಗ್ಲಿಕ್ಕೂ ಕೂಡ ಕೊಡದವ ಅಂತ ಹೇಳಿದ್ರೆ ಅರ್ಚಕರಿಗೆ ಗೊತ್ತುಂಟು. ಆದರೆ ಅನಿವಾರ್ಯವಾಗಿ ಅವರು ಪ್ರಾರ್ಥನೆ ಮಾಡ್ತಾರೆ. ಯಾಕಂದ್ರೆ ಅವರಿಗೆ 3 ತಿಂಗಳಿನಿಂದ ಸಂಬಳವೂ ಸಿಗಲಿಲ್ಲ. 1 ವಾರ ಕಳೆದ್ರೆ ದೇವರಿಗೆ ನೈವೇದ್ಯ ಇಡ್ಲಿಕ್ಕೆ ಅಕ್ಕಿಯೂ ಇಲ್ಲ, ಅಲ್ಲಿ ದುಡ್ಡಿಲ್ಲ, ಅಲ್ಲಿ ಏನು ಮಾಡೋದು. ಆಗ ಅನಿವಾರ್ಯವಾಗಿ ಏನಾದರೂ ಆ ದೇವರೊಂದು ಮತ್ತೆ ಇವಳನ್ನ ಮಗನನ್ನ 10ನೇ ಫಸ್ಟ್ ಕ್ಲಾಸ್ ಅಲ್ಲಿ ತೇರ್ಗಡೆ ಮಾಡಿದ್ರೆ 1 ಪೌಂಡ್ ಚಿನ್ನದ ಮಾಲೆ ಬಂದ್ರೆ ಒಂದು 4 ತಿಂಗಳಿಗೆ, ಒಂದು 5 ತಿಂಗಳಿಗೆ ಚಿಂತನೆ ಮಾಡಬೇಕಾದಿಲ್ಲ ಅಂತ ಹೇಳಿ ಅವರು ಪ್ರಾರ್ಥನೆಯನ್ನು ಮಾಡ್ತಾರೆ. ಮುಕ್ತೇಶ್ವರರು ಕೂಡ ಇದ್ರು. ಹಾಗೆ ಪ್ರಾರ್ಥನೆಗಿಂತ ಮೊದಲು ಹೋಗಿ ಮುಕ್ತೇಶ್ವರರ ಹತ್ರ ಗುಟ್ಟಾಗಿ ಹೇಳಿದ್ರಂತೆ ಇವರು, ಸಂಗತಿ ಹೀಗೆ, ಅವ ಬರೀ ದಡ್ಡ, ಎಂತದೇ ಆಗಲಿ ನೀನೊಮ್ಮೆ ಪ್ರಾರ್ಥನೆ ಮಾಡು, ನಮಗೆ 1 ಪೌಂಡ್ ಚಿನ್ನ ಬರಲಿ ದೇವರಲ್ಲಿಗೆ ಅಂತ. ಹಾಗೆ ತಾಯಿಯ ಟೆನ್ಷನ್ ಹೋಯ್ತು, ಮಗನಿಗೆ ಟೆನ್ಷನ್ ಇಲ್ಲ. ತಾಯಿಯ ಟೆನ್ಷನ್ ಹೋಯ್ತು, ಅರ್ಚಕರ ಟೆನ್ಷನ್ ಹೋಯ್ತು, ಮುಕ್ತೇಶ್ವರರ ಟೆನ್ಷನ್ ಹೋಯ್ತು. ಮತ್ತೆ ಪ್ರಾರಂಭ ಯಾರಿಗೆ ಅಂತ ಹೇಳಿದ್ರೆ ದೇವರಿಗೆ. ಈ ದಡ್ಡನನ್ನು ಪಾಸು ಮಾಡಬೇಡ, ದಡ್ಡನನ್ನು ಪಾಸು ಮಾಡಿದ್ರೆ ದೇವರಿಗೂ ನೈವೇದ್ಯ ಇಲ್ಲ. ಪ್ರಾರ್ಥನೆ ಮಾಡುವಂತ ತಾಯಿಗೆ ಗೊತ್ತಿದೆ, ನನ್ನ ಮಗ ಯಾವ ಕಾರಣಕ್ಕೂ ಕೂಡ ಅವ ಪಾಸ್ ಆಗ್ಲಿಕ್ಕೆ ಯೋಗ್ಯತೆ ಇಲ್ಲ ಬಂದವಂತ. ಅಂತವ್ರನ್ನು ದೇವರಿಗೆ ಬಾರಾಗ್ತದೆ. ನಾವೆಲ್ಲ ಆಗಿದ್ದೇವೆ. ಈಗ ನಮ್ಮ ಪ್ರಾರ್ಥನೆ ಎಲ್ಲ ನಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ದೇವಾಲಯದಲ್ಲಿ ಪರಸ್ಪರ ಅಣ್ಣ ತಮ್ಮಂದಿರೊಳಗೆ. ನಾನು ನಮ್ಮ ಸಮೀಪದಲ್ಲಿ ಒಂದು ದೇವಾಲಯದಲ್ಲಿ ವಾರ್ಷಿಕೋತ್ಸವ ಕಳೆದಾಗುವಾಗ ಒಬ್ಬ ಬಂದು ಮತ್ತೆ ಒಂದು ಪ್ರಾರ್ಥನೆ ಆಗ್ಬೇಕು ದೇವರ ಹತ್ರ ಅಂತ. ಏನು ಅಂತ ಕೇಳಿದೆ. ಅಲ್ಲ, ನನಗೊಂದು ಮತ್ತೆ ಇನೋವಾ ಕಾರ್ ತೆಗಿಬೇಕು, ಅದಕ್ಕೆ ದೇವರು ಶಕ್ತಿಯನ್ನು ಕೊಡಬೇಕು ಅಂತ. ಅದು ನೀನು ಶಕ್ತಿ ಕೊಡುವಾಗ ತೆಗೆದ್ರೆ ಸಾಕಲ್ಲ, ಅದಕ್ಕೆ ನೀನೀಗ ದೇವರ ಹತ್ರ ಪ್ರಾರ್ಥನೆ ಮಾಡೋದು ಯಾಕೆ? ಅಥವಾ ನೀನು ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರೆ ನಿನಗೆ ಇನೋವಾ ತೆಗಿಲಿಕ್ಕೆ ಇರೋ ಶಕ್ತಿಯನ್ನೆಲ್ಲ ಕೊಡ್ಲಿಕ್ಕಿಲ್ಲ ದೇವರು ಅಂತ ಹೇಳಿದ್ದೇನೆ. ಅಲ್ಲ, ನನ್ನ ಅಣ್ಣನ ಮನೆಗೆ ನಿನ್ನೆ ಇನೋವಾ ಬಂದಿದೆ, ಹಾಗಿದ್ರೆ ನನಗೆ ಕೂಡಲೇ ಬರಬೇಕು ಅಂತ. ನನ್ನ ಅಣ್ಣ ಇನೋವಾ ತೆಗೆದಿದ್ದಾನೆ, ಅಣ್ಣನ ಮನೆ ಅಂಗಳದಲ್ಲಿ ಇನೋವಾ ನಿಲ್ಲುವಾಗ ನನ್ನ ಮನೆ ಅಂಗಳದಲ್ಲಿ ಕೂಡ ಇನೋವಾ ನಿಲ್ಲಬೇಕು. ಇದು ಸ್ವಾಭಿಮಾನವೋ
ದುರಭಿಮಾನವೋ ಅಜ್ಞಾನವೋ ಎಂಬುದಕ್ಕೆ ಉತ್ತರ ನಾವೇ ಕಂಡು ಹುಡುಕಬೇಕಷ್ಟೇ. ಈ ರೀತಿ ನಮ್ಮ ಸ್ವಾರ್ಥಕ್ಕೋಸ್ಕರವಾಗಿ, ನಮ್ಮೊಳಗಿರುವಂತಹ ಸ್ಪರ್ಧೆಗೋಸ್ಕರವಾಗಿ ನಾವು ದೇವರನ್ನ ದುರುಪಯೋಗ ಪಡಿಸಿಕೊಳ್ಳುವಂತ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ. ನಮ್ಮ ಹಿರಿಯರೇನು ಪ್ರಾರ್ಥನೆ ಮಾಡ್ತಾ ಇದ್ರು, ಹೇಳಿದರು. ಹಿರಿಯರು ಪ್ರತಿ ದಿವಸವೂ ಕೂಡ ಬಂದು ದೇವರಲ್ಲಿ ಬಂದು ಅವರು ಕೈ ಮುಗಿದು ಆ ದೇವರಿಗೆ ನಮಸ್ಕರಿಸಿ ಅವರ ದಿನಚರಿಯನ್ನು ಪ್ರಾರಂಭ ಮಾಡ್ತಾ ಇದ್ರು ಅಂತ. ಅವರು ದೇವರಲ್ಲಿ ಏನು ಪ್ರಾರ್ಥನೆ ಮಾಡಿರಬಹುದು? ನಮ್ಮ ಹಿರಿಯರೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದು ಒಂದೇ, ಪಾಪಾಂಧಕಾರಂ ತ್ವರಿತಂ ನಿವಾರಯ ಪ್ರಜ್ಞಾನ ದೀಪಂ ಮನಸ್ಸಿ ಪ್ರದೀಪಯ ಅಂತ. ನನ್ನ ಆತ್ಮನ ಆವೃತವಾಗಿರುವಂತಹ ಪಾಪತ್ವವನ್ನು ದೂರ ಮಾಡು, ಅಂಧಕಾರವನ್ನು ದೂರ ಮಾಡು, ಜ್ಞಾನವೆಂಬ ದೀಪವನ್ನು ಬೆಳಗಿಸಿಕೊಡುವಂತ ನಮ್ಮ ಹಿರಿಯರು ಪ್ರಾರ್ಥನೆ ಮಾಡಿದರು. ಆ ರೀತಿ ನಮ್ಮ ಜ್ಞಾನವನ್ನು ಉದ್ದೀಪನಗೊಳಿಸಲಿಕ್ಕೋಸ್ಕರವಾಗಿರುವಂತಹ ಪವಿತ್ರವಾಗಿರುವಂತಹ ಕೇಂದ್ರ ಕ್ಷೇತ್ರ, ಅಲ್ಲಿ ನಾವು ಬಂದು ಪ್ರಾರ್ಥನೆಯನ್ನು ಮಾಡುವಾಗ ದೇವರ ಹತ್ರ ನಮ್ಮ ಕಷ್ಟವನ್ನು ಹೇಳಬೇಕಾದ ಅಗತ್ಯ ಇಲ್ಲ, ದೇವರ ಹತ್ರ ನಮ್ಮ ಸಮಸ್ಯೆಯನ್ನು ಹೇಳಬೇಕಾದ ಅಗತ್ಯ ಇಲ್ಲ, ನಾಳೆ ನಾನು ಏನಾಗಬೇಕು ಅಂತ ಹೇಳಬೇಕಾದ ಅಗತ್ಯ ಇಲ್ಲ. ಎಲ್ಲವನ್ನು ಕೂಡ ದೇವರು ಮಾಡುತ್ತಾರೆ. ಆದರೆ ಜೀವನದಲ್ಲಿ ನಮ್ಮ ಸಂಸ್ಕಾರದ ಒಂದು ಭಾಗವಾಗಿ ಯಾವತ್ತೂ ಕೂಡ ದೇವರ ಪ್ರಾರ್ಥನೆ ಇರಬೇಕು, ದೇವರ ಚಿಂತನೆ ಇರಬೇಕು, ದೇವರ ಆರಾಧನೆ ಇರಬೇಕು. ಅದು ಅನುಸರಿಸಿಕೊಂಡು ಬಂದವರಿಗೆ ಯಾವತ್ತೂ ಕೂಡ ಜೀವನದಲ್ಲಿ ಪೂರ್ಣತೆ ಲಭಿಸುತ್ತದೆ, ಜೀವನದಲ್ಲಿ ನೆಮ್ಮದಿ ಸಿಗುತ್ತದೆ, ಜೀವನದಲ್ಲಿ ಅನಗತ್ಯವಾಗಿರುವಂತಹ ಚಿಂತನೆಗಳು ಬರುವುದಿಲ್ಲ. ಆ ರೀತಿಯ ಸ್ಥಿತಿಯನ್ನು ನಮ್ಮ ಹಿರಿಯರು ಅನುಭವಿಸಿದ್ದಾರೆ. ಆದ್ದರಿಂದ ಹಿರಿಯರು ನಮಗೋಸ್ಕರವಾಗಿ ಇಂಥ ವೇದಿಕೆಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಆದರೆ ನಾವು ಎಡವಿ ಬಿದ್ದಿದ್ದೇವೆ. ನಾವು ಯಾರು ಎಂಬುದನ್ನು ಅರ್ಥವಿಸಿಕೊಳ್ಳಲಿಲ್ಲ, ಅಧ್ಯಯನವನ್ನು ಮಾಡಲಿಲ್ಲ, ಯಾತಕ್ಕೋಸ್ಕರವಾಗಿ ಅಂತ ಹೇಳುವಂಥ ಚಿಂತನೆಯನ್ನು ಮಾಡಲಿಲ್ಲ. ಇಲ್ಲಿ ನಮ್ಮಲ್ಲಿ ಇರುವಂತಹ ಅನೇಕ ವೈರುಧ್ಯವಾಗಿರತಕ್ಕಂಥ ಭಾವನೆಗಳು. ನಾವು ಒಂದು ಕ್ಷೇತ್ರದ ಜೀರ್ಣೋದ್ಧಾರಕ್ಕೋಸ್ಕರವಾಗಿ ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂಥ ದೇವಾಲಯ, ಎಲ್ಲ ಊರಿನವರು ಕೂಡ ಅದಕ್ಕೆ ಸೇರಿದ್ದಾರೆ. ಆದರೆ ಯಾವತ್ತೂ ಕೂಡ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ದೇವಾಲಯ ಆಗುವಾಗ ಆ ಕುಟುಂಬದವರು ಏನು ಮಾಡ್ತಾರೆ ಎಂಬ ಪ್ರಶ್ನೆ ಸಮಾಜದಲ್ಲಿ ಸಹಜವಾಗಿ ಇದ್ದೇ ಇರ್ತದೆ. ಅವರು ಸೇರುವಾಗ ಅವರ ಜೊತೆಯಲ್ಲಿ ಬಾಕಿ ಇರುವ ಸಮಾಜವು ಸೇರಿಕೊಳ್ತದೆ. ಹಾಗೆ ಸಭೆ ಸೇರಿ ಆಯ್ತು. ಸಭೆ ಸೇರಿ ಆದ ಕೂಡಲೇ ವಾಗ್ದಾನವನ್ನು ಮಾಡಬೇಕು ಅಂತ ಆಯ್ತು. ವಾಗ್ದಾನವನ್ನು ಮಾಡಬೇಕು ಅಂತ ಹೇಳುವಾಗ ಯಾರು ಮಾತಾಡ್ತಾ ಇಲ್ಲ. ಕೊನೆಗೆ ಒಬ್ರು ಸಭೆಯಲ್ಲಿ ಇದ್ದು ಹೇಳ್ತಾರೆ, ನಾನು ಯಾರ ಹೆಸರು ಹೇಳೋದಿಲ್ಲ, ಎಕ್ಸ್ ಅಂತ ಇಟ್ಟುಕೊಳ್ಳೋದು. ಅವರು ಎಕ್ಸ್ ಶುರುವಿಗೆ ಹೇಳಬೇಕು, ಎಷ್ಟು ಕೊಡ್ತಾರೆ ಅಂತ ಹೇಳಬೇಕು ಅಂತ ಹೇಳಿದ್ರು. ಆಗ ಆ ಸೂಚಿಸಿದಂತ ವ್ಯಕ್ತಿ ಹೇಳಿದ್ರು, ಅವರೇನೋ ಒಂದು ಅಮೌಂಟ್ ಹೇಳಿದ್ರು, ಇಷ್ಟು ಕೊಡ್ತೇನೆ ನಾನು ಅಂತ. ಅದರ ನಂತರ ಸಾಲಾಗಿ ಒಬ್ಬೊಬ್ರು ಕೂಡ ಹೇಳಿಕೆ ಶುರು ಮಾಡಿದ್ರು. ಆಗ ಎರಡನೇವರು ಹೇಳುವಾಗ ಹೇಳಿದ್ರು, ಅವನಿಗೆ 100 ಕಂಡಿ ಅಡಿಕೆ ಆಗ್ತದೆ, ಅವ 50,000 ರೂಪಾಯಿ ಕೊಡುವ ಕಾರಣ ನಾನು 25,000 ಕೊಡೋದು. ಯಾಕೆ? ನನಗೆ 50 ಕಂಡಿ ಅಡಿಕೆ ಮಾತ್ರ ಆಗುವುದು. ನಂತರದವನಿಗೆ ಬರುವಾಗ ಅದು ಮತ್ತೂ ಕೂಡ ಕಡಿಮೆ ಆಯಿತು. ನಂತರ ಕೊನೆಗೆ ಮುಟ್ಟುವಂತ ಸಂದರ್ಭದಲ್ಲಿ ಈ ಅಡಿಕೆಯ ಲೆಕ್ಕಾಚಾರದಲ್ಲೇ ಕೊಡುವಂತ ತೀರ್ಮಾನಗಳಾಯಿತು. ಆಗ ನನ್ನ ಹತ್ತಿರ ಕೂತವರೊಬ್ಬರು ಹೇಳಿದ್ರು, ಇವರ ಒಂದು ಗತಿಗೆಟ್ಟೆ, ಇವರ ಅಡಿಕೆ ಬೇಡ, ಇವರ ಅಡಿಕೆಯ ಸಿಪ್ಪೆಯನ್ನು ಮಾರಿದ್ರೆ ಇಂಥ 3 ದೇವಾಲಯಗಳನ್ನು ಕಟ್ಟಬಹುದು ಅಂತ ನನ್ನ ಹತ್ರ ಹೇಳಿದ್ರು. ನನ್ನ ಹತ್ರ ಕೂತ, ಅಡಿಕೆ ಮಾರೋದು ಬೇಡ, ಅಡಿಕೆಯ ಸಿಪ್ಪೆಯನ್ನು ಮಾಡಿದ್ರೆ ಇಂಥ 3 ದೇವಾಲಯಗಳನ್ನ ಕಟ್ಟುವಂತ ತಾಕತ್ತಿದೆ ಅವರಿಗೆ ಅಂತ. ಆದ್ರೂ ನಮ್ಮಲ್ಲಿ ಸ್ಪರ್ಧೆ. ಯಾಕೆಂದ್ರೆ ಅವ ಎಷ್ಟು ಕೊಡ್ತಾನೆ ಅದನ್ನ ಲೆಕ್ಕ ಹಾಕಿಕೊಂಡು ನಾನು ಕೊಡುವಂತ ಪರಿಸ್ಥಿತಿಗೆ ನಾವು ಬರ್ತೇವೆ. ಯಾವತ್ತೂ ಕೂಡ ದೇವರಲ್ಲಿಗೆ ಆ ಚಿಂತನೆಗಳ ಅಗತ್ಯ ಇಲ್ಲ. ನಾವು ಏನೇ ಗಳಿಸಿದ್ರು ಕೂಡ ಅದೆಲ್ಲವೂ ಕೂಡ ಉಳಿಬೇಕು ಅಂತಾದ್ರೆ ದೇವರು ತೀರ್ಮಾನ ಮಾಡಬೇಕು. ನಾವು ಗಳಿಸುವಂತದ್ದು ನಮ್ಮ ಕೈಗೆ ಲಭ್ಯ ಆಗಬೇಕು ಅಂತಾದ್ರೂ ಕೂಡ ದೇವರು ತೀರ್ಮಾನ ಮಾಡಬೇಕು. ಅಥವಾ ನಾವು ಗಳಿಸಿ ನಾವು ಕೂಡಿಟ್ಟಿರುವಂತಹ ಸಂಪತ್ತು ನಮ್ಮಲ್ಲಿ ಉಳಿಬೇಕು ಅಂತಾದ್ರೂ ಕೂಡ ದೇವರು ತೀರ್ಮಾನ ಮಾಡು. 93ರಲ್ಲಿ ಜೀರ್ಣೋದ್ಧಾರ ಮಾಡಿ 1998ರಲ್ಲಿ ಬ್ರಹ್ಮಕಲಶವನ್ನು ಕೂಡ ಮಾಡಿದೆವು. 98ರ ನಂತರ ಈ 2024ಕ್ಕೆ ತಲುಪುವಂತ ಸಂದರ್ಭದಲ್ಲಿ ನಮ್ಮಲ್ಲಿ ಇರತಕ್ಕಂಥ ದೇವಾಲಯ ಒಂದೇ ಇರುವಂತದ್ದು. ಆ ದೇವಾಲಯ ಜೀರ್ಣೋದ್ಧಾರ ಆಯಿತು, ಅನೇಕ ದೈವಸ್ಥಾನಗಳ ಜೀರ್ಣೋದ್ಧಾರ ಆಯಿತು, ಅನೇಕ ಮಂದಿರಗಳ ಜೀರ್ಣೋದ್ಧಾರ ಆಯಿತು, ಅನೇಕ ತರವಾಡ ಮನೆಗಳ ಜೀರ್ಣೋದ್ಧಾರ ಆಯಿತು, ಎಲ್ಲವೂ ಜೀರ್ಣೋದ್ಧಾರ ಆಯಿತು. ಆ ಎಲ್ಲವೂ ಜೀರ್ಣೋದ್ಧಾರ ಆಗುವಂತ ಸಂದರ್ಭದಲ್ಲಿ ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ ಅದು ಒಂದು ಕುಟುಂಬಕ್ಕೆ ಮೀಸಲಾಗಿರುವಂತ ಸನ್ನಿಧಿಯಾಗಿದ್ದರೂ ಕೂಡ ಅಲ್ಲಿ ಸೇರಿರೋರಲ್ಲಿ ಆ ಕುಟುಂಬಿಕರನ್ನು ಮಾತ್ರ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಇಡೀ ಊರೇ ಸೇರ್ತದೆ. ಯಾಕೆಂದ್ರೆ ಆ ಊರಿನಲ್ಲಿ ಇರುವಂತದ್ದು ಎಲ್ಲವೂ ನಮ್ಮದು ಎಂಬ ಭಾವನೆ ಸಮಾಜದಲ್ಲಿ ಜಾಗೃತವಾಗುವಂತ ಸನ್ನಿವೇಶ ಸೃಷ್ಟಿಯಾಯಿತು. ಅದು ಎಲ್ಲಿಯವರೆಗೆ ತಲುಪಿತು? ಅದು ಎಲ್ಲಿಯವರೆಗೆ ತಲುಪಿತು ಅಂದ್ರೆ ಇವತ್ತು ಕುಂಟಾರು ಊರು ಅಂತ ಹೇಳಿದರೆ ಅದು ಒಂದು ಕುಟುಂಬ. ಆ ಒಂದು ಕುಟುಂಬ ಎಂಬುದಕ್ಕೆ ನಿಮಗೆ ಇತ್ತೀಚಿನ ಸಾಕ್ಷಿ ಯಾವುದೆಂದ್ರೆ, ನನ್ನ ಮಗನ ಮದುವೆ ಕಳೆಯಿತು. ನಾನು ಸಮಾಜದೊಂದಿಗೆ ನಿರಂತರವಾಗಿರುವಂತಹ ಸಂಪರ್ಕವನ್ನು ಇರಿಸಿಕೊಂಡವ, ಮದುವೆಗೆ ಯಾರನ್ನು ಕರಿಬೇಕು ಯಾರನ್ನು ಕರೆಯುವುದು ಬೇಡ ಅಂತ ನನಗೆ ಗೊತ್ತಾಗುದಿಲ್ಲ. ಊರ್ನ ಒಂದಷ್ಟು ಯುವಕರನ್ನ ಕರೆದು ಕೂತುಗೊಳಿಸಿ ನಾನು ಹೇಳಿದೆ, ನನಗೆ ಊರ್ನವ್ರನ್ನೆಲ್ಲ ನನ್ನ ಮಗನ ಮದುವೆಗೆ ಕರಿಬೇಕು ಅಂತ ಉಂಟು, ಆದರೆ ನಾನು ಊರಿನವರನ್ನ ಮಾತ್ರ ಕರೀಲಿಕ್ಕೆ ಸಾಧ್ಯ ಇಲ್ಲ.
ನಾನು ಎಲ್ಲರನ್ನು ಕರೆಯುವಂತ ಸಂದರ್ಭದಲ್ಲಿ ನನ್ನಿಂದ ಸುಧಾರಣೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಏನು ಮಾಡುದು ಅಂತ. ಆಗ ಯುವಕರೆಲ್ಲರೂ ನನ್ನ ಹತ್ರ ಹೇಳಿದ್ರು, ನೀವು ಏನು ಅಂತ ತೀರ್ಮಾನ ಮಾಡಿ, ಬಾಕಿ ಎಲ್ಲ ನಾವಿದ್ದೇವೆ ಅಂತ. ಆ ರೀತಿ ನಾನು ಏನು ಅಂತ ತೀರ್ಮಾನ ಮಾಡಿದ್ದು ಮಾತ್ರ ಮಗನ ಮದುವೆ. ನಾನು ಹೇಳಲಿಕ್ಕೆ ಬಾಕಿ ಆದದ್ದು ತುಂಬಾ ಇದೆ, ಆ ಹೇಳಿದ್ದೇ ದೊಡ್ಡ ಒಂದು ಸಂಖ್ಯೆ ಆಗಿದೆ. ಆದರೆ ಆ ಮಗನ ಮದುವೆ ಅತ್ಯಂತ ಅದ್ದೂರಿಯಾಗಿ ನಡೆದಿದೆ. ಆದರೆ ಆ ಮಗನ ಮದುವೆಯ ಕಾರ್ಯಕ್ರಮದಲ್ಲಿ ನನ್ನ ಮಗನಾಗಿದ್ದರೂ ಕೂಡ ನಮ್ಮೂರಿನ ಮಗ, ನಮ್ಮ ಸಹೋದರ ಎಂಬ ಭಾವನೆಯೊಂದಿಗೆ ಇಡೀ ಊರಿನ ಜನತೆ ಕೈ ಜೋಡಿಸಿದ ಕಾರಣ ಆ ಮದುವೆ ಅತ್ಯಂತ ವ್ಯವಸ್ಥಿತವಾಗಿ ಇವತ್ತು ಕೂಡ ಎಲ್ಲರೂ ಕೂಡ ಒಪ್ಪಿಕೊಳ್ಳುವ ರೀತಿಯಲ್ಲಿ ಆ ಮದುವೆ ಸಮಾರಂಭವನ್ನು ನೆರವೇರಿಸಲಿಕ್ಕೆ ಸಾಧ್ಯ ಆಯಿತು. ತಂತ್ರಿಗಳ ಮಗನ ಮದುವೆಗೆ ನಾವು ಯಾಕೆ ಹೋಗಿ ದುಡಿಬೇಕು ಅಂತ ಹೇಳುವಂತ ಚಿಂತನೆ ಯಾರಲ್ಲಿ ಬರದಿರ್ಲಿಕ್ಕೆ ಇರತಕ್ಕಂಥ ಕಾರಣ ಏನೆಂದ್ರೆ, ಇಡೀ ಊರು ನಮ್ಮ ಕುಟುಂಬ ಎಂಬ ಭಾವನೆ ಜಾಗೃತವಾಗುವಂತ ಸಂದರ್ಭದಲ್ಲಿ ಆ ರೀತಿಯ ಸಂಸ್ಕಾರ ಬರುತ್ತದೆ. ಇವತ್ತು ನಮ್ಮಲ್ಲಿಯೂ ಕೂಡ ದೊಡ್ಡ ಶಾಪವಾಗಿರುವಂತದ್ದು, ಎಲ್ಲಿ ಒಳ್ಳೆಯ ಕಾರ್ಯ ನಡೀತದೋ ಆ ಒಳ್ಳೆಯ ಕಾರ್ಯ ನಡೆಯುವಂತ ಜಾಗಕ್ಕೆ ನಮಗೊಂದು ಕರೆ ಬಂದರೆ ಸಾಕು, ಆ ಒಳ್ಳೆಯ ಕಾರ್ಯದಲ್ಲಿ ನಾವು ಸೇರಿಕೊಳ್ಳುವ ಅಂತ ಹೇಳುವಂತ ಚಿಂತನೆಯೊಂದಿಗೆ ನಾವಿರಬೇಕು. ಆದರೆ ನಮಗೆ ಒಳ್ಳೆಯ ಕಾರ್ಯಕ್ಕೆ ಕರೆ ಬರುವ ಸಂದರ್ಭದಲ್ಲಿ ಕೂಡ ಅದರಲ್ಲಿ ಲೆಕ್ಕಾಚಾರಗಳು ಪ್ರಾರಂಭ ಆಗ್ತದೆ. ನಾನು ಯಾಕೆ ಸೇರಬೇಕು, ನಾನು ಯಾಕೆ ದುಡಿಬೇಕು, ನಾನೇ ಯಾತಕ್ಕೋಸ್ಕರವಾಗಿ ಮಾಡಬೇಕು, ಅದು ಯಾಕೆ, ಅದಕ್ಕೆ ಸಂಬಂಧಪಟ್ಟವರು ಯಾರು? ದೇವರಿಗೆ ಎಲ್ಲರೂ ಕೂಡ ಸಮಾನರೇ, ದೇವರಿಗೆ ಎಲ್ಲರೂ ಕೂಡ ಸಮಾನರೇ. ಈ ಏತಡ್ಕ ಸದಾಶಿವನ ಸನ್ನಿಧಿಯಲ್ಲಿ ನಾಳ್ದು ಜೀರ್ಣೋದ್ಧಾರದ ಎಲ್ಲ ಕಾರ್ಯಗಳನ್ನು ಪೂರ್ತೀಕರಿಸಿಕೊಂಡು ನಾವು ಪುನಃಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವನ್ನ ಮಾಡಿ ಅಂತಿಮವಾಗಿ ಆ ದೇವರಲ್ಲಿ ಕುಳಿತು ಆಚಾರ್ಯರು ಬಹಳ ಪರಿಶುದ್ಧವಾಗಿರತಕ್ಕಂಥ ಹೃದಯದ ಒಂದು ಪ್ರಾರ್ಥನೆಯನ್ನು ಮಾಡಲಿಕ್ಕುಂಟು. ಲೋಕಾನುಗ್ರಹ ಹೇತ್ವರ್ಥಂ ಸ್ಥಿರೀಭವ ಸುಖಾಯನ ಮಾಭುಲ್ ಪ್ರಜಾ ವಿರೋಧೇಸ್ಮಿನ್ ಯಜಮಾನ ಸಮೃದ್ಧತಾಂ ಸ ಭೂಪಾಲಂ ತಥಾ ರಾಷ್ಟ್ರಂ ಸರ್ವೋಪದ್ರೋ ವರ್ಜಿತಂ ಕ್ಷೇಮೇಣ ವೃದ್ಧಿಮತುಲಾಂ ಸುಖಮಕ್ಷೇಮಶ್ರುತಾಂ ಪೂಜಾ ಗ್ರಹಾಣ ಸತತಂ ಮಾಮುದ್ಧರ ನಮೋಸ್ತುತೆ ಅಂತ. ಏನು ಆಚಾರ್ಯರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ? ಲೋಕಾನುಗ್ರಹ ಹೇತ್ವರ್ಥಂ ಸ್ಥಿರೀಭವ ಸುಖಾಯನ ಅಂತ. ಇಲ್ಲಿಯ ಕ್ಷೇತ್ರೇಶ್ವರ ಯಾರು? ಆ ಕ್ಷೇತ್ರೇಶ್ವರ ಕುಟುಂಬಕ್ಕೆ ಒಳಿತನ್ನು ಮಾಡುವಂತಲ್ಲ, ತಂತ್ರಿಗಳಾಗಿರುವಂತ ನನ್ನ ಕುಟುಂಬಕ್ಕೆ ಒಳಿತನ್ನು ಮಾಡುವಂತಲ್ಲ, ಇಲ್ಲಿ ಅರ್ಚನೆಯನ್ನು ಮಾಡಿ ಬರುವಂತ ಅರ್ಚಕರ ಕುಟುಂಬಕ್ಕೆ ಒಳಿತನ್ನು ಮಾಡುವಂತಲ್ಲ, ಯಾರು ಇಲ್ಲಿ ಕೈ ಮುಗಿಲಿಕ್ಕೆ ಬರುವಂತ ಭಕ್ತರಿದ್ದಾರೆ ಆ ಭಕ್ತರಿಗೆ ಮಾತ್ರ ಒಳಿತನ್ನು ಮಾಡುವಂತಲ್ಲ, ಲೋಕಾನುಗ್ರಹ ಹೇತ್ವರ್ಥಂ, ಇಡೀ ಲೋಕವನ್ನು ಅನುಗ್ರಹಿಸಲಿಕ್ಕೋಸ್ಕರವಾಗಿ ನೀನಿಲ್ಲಿ ಸ್ಥಿರವಾಗಿರಬೇಕು. ಮಾಭುಲ್ ಪ್ರಜಾ ವಿರೋಧೇಸ್ಮಿನ್ ಯಜಮಾನ ಸಮೃದ್ಧತಾಂ. ಎಲ್ಲಿಯಾದರೂ ಈ ಪ್ರಪಂಚದಲ್ಲಿ ಸಮಾಜಕ್ಕೆ ವಿರೋಧವಾಗುವಂತ, ಪ್ರಪಂಚಕ್ಕೆ ವಿರೋಧವಾಗುವಂತ ಚಿಂತನೆಯೊಂದಿಗೆ ತೊಡಗಿಸಿಕೊಳ್ಳುವವರು ಯಾರಿದ್ದಾರೋ ಅವರು ಪರಿಪೂರ್ಣ ಅಧೀರರಾಗಬೇಕು ಅಂತಾದ್ರೆ ಯಜಮಾನ ಸಮೃದ್ಧತ, ಯಜಮಾನ ಸ್ಥಾನದಲ್ಲಿ ನಿಂತಿರುವವರಿಗೆ ಸಮೃದ್ಧಿ ಉಂಟಾಗಬೇಕು. ಆಗಲೇ ಅವರು ಆ ಆತ್ಮಸ್ಥೈರ್ಯದಿಂದ ಎಲ್ಲ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾರೆ. ಸ ಭೂಪಾಲಂ ತಥಾ ರಾಷ್ಟ್ರಂ ಸರ್ವೋಪದ್ರವರ್ಜಿತಂ. ಯಾರು ಈ ಮಣ್ಣನ್ನು ಆಳುತ್ತಾರೋ ಅದೇ ರೀತಿ ರಾಷ್ಟ್ರ ಇದೆಯೋ ಅದೆಲ್ಲ ಉಪದ್ರವಗಳಿಂದ ಮುಕ್ತವಾಗಿ ಮುಂದುವರಿಯಲಿ. ಕ್ಷೇಮೇಣ ವೃದ್ಧಿ ಮತುಲಾಂ ಸುಖ ಮಕ್ಷೇಮಶ್ನುತಾಂ. ಇಲ್ಲಿ ಕ್ಷೇಮ ಬರಬೇಕು, ವೃದ್ಧಿ ಉಂಟಾಗಬೇಕು, ಸುಖ ಉಂಟಾಗಬೇಕು, ಎಲ್ಲವೂ ಕೂಡ ಅಕ್ಷಯವಾಗಬೇಕು. ಪೂಜಾ ಗ್ರಹಣ ಸತತಂ ಮಾಮುದ್ಧರ ನಮೋಸ್ತುತೆ. ಯಾಕೆ ನಿನಗೆ ಪೂಜೆಯನ್ನು ಮಾಡ್ತಾ ಇದ್ದೇನೆ? ನಾನು ಅದೇ ರೀತಿ ನಿನ್ನ ಭಕ್ತರಾಗಿರುವವರಿಗೆ ಉದ್ಧರಿಸಲ್ಪಟ್ಟಿರುವಂತ ಮಾರ್ಗದಲ್ಲಿ ಮುಂದುವರಲಿಕ್ಕಿರುವಂತ ಶಕ್ತಿಯನ್ನು ಒದಗಿಸಿಕೊಡು ಅಂತ ಹೇಳುವಾಗ ಅಲ್ಲಿ ಶ್ಯಾಮ್ ಭಟ್ರಿಗೆ ಒಳಿತನ್ನು ಕೊಡು, ರವೀಶ ತಂತ್ರಿಗಳಿಗೆ ಒಳಿತನ್ನು ಕೊಡು, ಸುಬ್ರಾಯ ಭಟ್ರಿಗೆ ಒಳಿತನ್ನು ಕೊಡು, ಸುಬ್ರಹ್ಮಣ್ಯ ಭಟ್ರಿಗೆ ಒಳಿತನ್ನು ಕೊಡು ಅಂತ ಹೇಳುವಂತ ಪ್ರಾರ್ಥನೆ ಇಲ್ಲ. ಇಡೀ ಲೋಕಕ್ಕೆ ಒಳಿತನ್ನು ಕೊಡು ಅಂತ ಹೇಳುವ ಪ್ರಾರ್ಥನೆಯನ್ನು ಅಲ್ಲಿ ಮಾಡುವುದಾಗಿದ್ರೆ, ಆ ದೇವರು ಇಡೀ ಲೋಕಕ್ಕೆ ಅನುಗ್ರಹಿಸುವವರಾಗಿದ್ರೆ ನಮಗೆ ಆ ದೇವರಲ್ಲಿ ಸೇರಿಕೊಳ್ಳುವಂತ ಸಂದರ್ಭದಲ್ಲಿ ಅದು ಯಾರ ಕ್ಷೇತ್ರ, ಅದು ಯಾರು ಮಾಡಬೇಕಾದ್ದು ಎಂಬ ಚಿಂತನೆಯಾದ ಅಗತ್ಯ ಇಲ್ಲ. ಧರ್ಮೋ ರಕ್ಷತಿ ರಕ್ಷಿತ ಎಂಬ ವಚನದಂತೆ ಧರ್ಮವನ್ನು ರಕ್ಷಿಸಲಿಕ್ಕೋಸ್ಕರವಾಗಿ ನಮ್ಮ ಸೇವೆ ಎಲ್ಲಿ ಬೇಕು ಅಂತ ಬರ್ತದೋ ಆ ಸೇವೆ ಬೇಕಾದಲ್ಲಿ ನಾವು ಮಾಡುವಂತ ಸಂಸ್ಕಾರವನ್ನು ರೂಢಿಸಿಕೊಂಡ್ರೆ ಸಾಕು. ಆ ಸಂದರ್ಭದಲ್ಲಿ ದೇವರು ನಮಗೂ ಕೂಡ ಒಳಿತನ್ನೇ ಮಾಡ್ತಾನೆ, ದೇವರು ನಮಗೆ ಒಳಿತಿನ ಮಾರ್ಗವನ್ನೇ ತೋರಿಸಿಕೊಡ್ತಾರೆ. ಇಲ್ಲಿ ಸ್ವಾಗತ ಭಾಷಣವನ್ನು ಮಾಡುವಂತ ಸಂದರ್ಭದಲ್ಲಿ ಹೆಚ್ಚಿನ ಅಂಶ ಶ್ಯಾಮ್ ಭಟ್ರು ದೊಡ್ಡ ಭಾಷಣಗಾರ ಅಲ್ಲ. ಯಾಕೆಂದ್ರೆ ನಾವೆಲ್ಲ ಈಗ ಈಗಲೇ ನಾನು ಎಷ್ಟೊತ್ತಾಯ್ತು ಅಂತ ಗೊತ್ತಿಲ್ಲ ಮಾತಾಡೋದು. ಬೇರೆ ನೀವು ಅರ್ಜೆಂಟ್ ಇಲ್ಲ, ಇಲ್ಲಿಯೇ ಕಾರ್ಯಕ್ರಮದಾಗ ಸ್ವಲ್ಪ ಉದ್ದ ಮಾತಾಡಿ ಅಂತ. ನಾವೆಲ್ಲ ಮಾತಾಡ್ಲಿಕ್ಕೆ ಹೊರಟ್ರೆ ನಮಗೆ ಮಾತು ನಿರಂತರವಾಗಿ ಬರ್ತವೆ. ಹೆಚ್ಚಿನ ಅಂಶ ನಾವೆಲ್ಲ ಮಾತಾಡ್ಲಿಕ್ಕೆ ಹುಟ್ಟಿದವರಾಗಿರ್ಬೋದು, ನಮಗೆ ಅಷ್ಟು ಮಾತ್ರ ಸಾಧ್ಯ ಆಗ್ತದೆ ಅಷ್ಟೇ. ಆದ್ರೆ ಶ್ಯಾಮ್ ಭಟ್ರು ಮಾತುಗಾರರಲ್ಲ, ಅವರೆಲ್ಲವನ್ನು ಕೂಡ ತಯಾರು ಮಾಡಿಕೊಂಡು ಬಂದಿದ್ದಾರೆ. ಆದ್ರೂ ಕೂಡ ಅವರಿಗೆ ಈ ಸಭೆಗೆ ಯಾರೆಲ್ಲ ಬರ್ತಾರೆ ಅಂತ ಹೇಳುವಂತ ಕಲ್ಪನೆ ಏನಿಲ್ಲ. ಆಯ್ತು, ಎಲ್ಲರನ್ನು ಕರೆದಿದ್ದಾರೆ, ಯಾರೆಲ್ಲ ಬರ್ತಾರೆ ಅಂತ ಗೊತ್ತಿಲ್ಲ. ಆದ್ರೆ ಅವರು ಮಾತಾಡ್ತಾ ಇರುವಂತ ಸಂದರ್ಭದಲ್ಲಿ ಅವರ ಆ ಬರೆದಿಟ್ಟಂತ ಪುಟಗಳಲ್ಲಿ ಇಲ್ಲದೆ ಇರುವಂತ ಹೆಸರುಗಳನ್ನು ಉಲ್ಲೇಖಿಸಿದ್ರು. ಹೆಚ್ಚಿನ ಅಂಶ ಆ ಹೆಸರಲ್ಲಿ ಬರ್ದಿಲ್ಲ. ಆಯ್ತು,
ಎದುರುಗಡೆ ಕುಳಿತಿರುವವರು ಸ್ವಲ್ಪ ಧೈರ್ಯ ತುಂಬುವವರು ನನ್ನ ಎದುರಿದ್ದಾರೆ ಅಂತ ಹೇಳುವಾಗ ಅವರು ಹೇಳ್ತಾರೆ, ನನಗೆ ಈಗ ಧೈರ್ಯ ಬಂದಿದೆ, ಯಾಕೆಂದ್ರೆ ಇವರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ನಮ್ಮ ಜೊತೆ ಇವರಿದ್ದಾರೆ, ಹಾಗಿದ್ದ ಕಾರಣ ನನಗೆ ಧೈರ್ಯ ಬಂದಿದೆ, ಈ ಕಾರ್ಯವನ್ನ ಮಾಡ್ಲಿಕ್ಕಿರುವಂತ ಶಕ್ತಿ ಪ್ರಾಪ್ತವಾಗ್ತದೆ ಅಂತ ಹೇಳುವಂತ ಧೈರ್ಯ ಬಂದಿದೆ ಅಂತ. ನಾವು ಮಾಡಬೇಕಾದಿಷ್ಟೇ, ನಮ್ಮ ಕರ್ತವ್ಯ ಇಷ್ಟೇ. ಸಮಾಜದಲ್ಲಿ ಒಳಿತಿನ ಚಿಂತನೆ ಆಗುವಲ್ಲಿ ಹೋಗಿ ನಾವು ಧೈರ್ಯವನ್ನು ತುಂಬುವುದು, ಸಮಾಜದಲ್ಲಿ ಒಳಿತಿನ ಚಿಂತನೆಗಳಾಗುವಂತ ಸಂದರ್ಭದಲ್ಲಿ ಆ ಕಾರ್ಯದಲ್ಲಿ ನಾವು ಸೇರಿಕೊಳ್ಳುವುದು, ಸಮಾಜದಲ್ಲಿ ಒಳಿತಿನ ಚಿಂತನೆಗೋಸ್ಕರವಾಗಿ ನಡೆಸಲ್ಪಡುವಂತ ಎಲ್ಲ ಕಾರ್ಯಗಳು ಕೂಡ ಅದು ಸಮಾಜಕ್ಕೆ ಒಳಿತನ್ನು ನೀಡುತ್ತದೆ ವಿನಃ ಮತ್ತೆ ಒಬ್ಬೊಬ್ಬರಿಗಾಗಿ ಯಾವತ್ತೂ ಕೂಡ ಒಳಿತನ್ನು ನೀಡುವುದಿಲ್ಲ. ಗಾವೋ ವಿಶ್ವಸ್ಯ ಮಾತರಹ ಅಂತ ಹೇಳುವ ಒಂದು ಉಲ್ಲೇಖ ಇದೆ. ನಮಗೆ ಜನ್ಮ ಕೊಟ್ಟಂತ ತಾಯಿ ಇದ್ದಾಳೆ, ಆದರೆ ಇಡೀ ಪ್ರಪಂಚಕ್ಕೆ ತಾಯಿಯ ಸ್ಥಾನದಲ್ಲಿ ನಿಲ್ಲುವುದು ಗೋಮಾತೆ ಅಂತ ಹೇಳುವಂತ ಮಾತನ್ನು ನಮ್ಮ ಹಿರಿಯರು ಉಲ್ಲೇಖಿಸಿದ್ದಾರೆ. ಯಾಕೆ ಉಲ್ಲೇಖಿಸಿದರು? ಯಾವೊಂದು ವಿಚಾರಗಳು ಹೇಳಲ್ಪಟ್ಟಿರುವುದು ಕೂಡ ಅದು ಅನಗತ್ಯವಾಗಿರತಕ್ಕಂಥ ಒಂದು ಶ್ಲೋಕ ಮಾಡ್ಲಿಕ್ಕೋಸ್ಕರವಾಗಿ ಇರುವಂತದ್ದಲ್ಲ, ಅದರ ಆಂತರಿಕವಾಗಿರುವಂತ ಆ ಸತ್ವವನ್ನ. ನೀವು ಒಂದು ಗೋವಿನ ಜೀವನವನ್ನು ನೋಡಿ, ಇವತ್ತಿನ ವಿದೇಶಿ ತಳಿಗಳನ್ನ ಬಿಡಿ, ಭಾರತೀಯ ಗೋತಳಿಗಳ ಜೀವನ ವ್ಯವಸ್ಥೆ ಹೇಗಿತ್ತು? ನಮಗೆ ಅವರು ಮಾತನ್ನ ಪ್ರಾರಂಭಿಸಿದ್ರು. ಆಗ ಅವರು ಹೇಳಿದ್ರು ಈ ಮಾತನ್ನ 1.5 ವರ್ಷ ಹಿಂದೆ 2 ದೇವಾಲಯದಲ್ಲಿ ಒಟ್ಟಿಗೆ ಪ್ರಶ್ನೆ ಚಿಂತನೆ ಇತ್ತು. ಇಲ್ಲಿರುವವರೆಲ್ಲ 20,000ಕ್ಕಿಂತ ಜಾಸ್ತಿ ಸಂಬಳ ತೆಗೆಯೋರಲ್ಲ ನನಗೆ ಗೊತ್ತುಂಟು, ಯಾಕೆಂದ್ರೆ ಇಲ್ಲಿಯ ಪ್ರಶ್ನೆಗೆ ಬಂದವರು ಅಲ್ಲಿಗೂ ಬಂದಿದ್ರು. ಹಾಗೆ ಅವ್ರ ಹತ್ರ ನಾನು ಹೇಳಿದೆ, ದುಡ್ಡು ಎಷ್ಟು ಬೇಕಾದ್ರೆ ನಾನು ಕೊಡ್ತೇನೆ, ಆ ದೇವಾಲಯಕ್ಕಿಂತ 1 ದಿವಸ ಮೊದಲಾದ್ರೂ ನಮ್ಮ ದೇವಸ್ಥಾನದ ಕೆಲಸ ಮುಗಿಬೇಕು ಅಂತ. ಹಾಗೆ ನಾನು ದುಡ್ಡು ಕೊಡ್ಲಿಕ್ಕೆ ತಯಾರಾಗಿದ್ದೆ, ನಾನು ದುಡ್ಡು ಕೊಟ್ಟಿದ್ದೇನೆ, ಕೆಲಸ ಪ್ರಾರಂಭ ಆಗಿದೆ, ಅದು ಪ್ರಾರಂಭದಲ್ಲೇ ಉಂಟು. ಇಲ್ಲಿ 20,000 ರೂಪಾಯಿಗಿಂತ ಕಡಿಮೆ ಸಂಬಳ ತೆಗೆಯುವಂತ ಈ ವ್ಯಕ್ತಿಗಳು ಸೇರಿಕೊಂಡು ಇಷ್ಟು ಸುಂದರವಾಗಿರುವಂತ ದೇವಾಲಯ, ಬಂದವರೆಲ್ಲರೂ ಹೇಳಿದ್ದು ಆ ದೇವಾಲಯ ಅತ್ಯಂತ ಸುಂದರವಾಗಿದೆ ಅಂತ ಹೇಳುವಂತ ಮಾತ್ರ, ಈ ಸುಂದರವಾಗಿರುವಂತ ದೇವಾಲಯವನ್ನು ಕಟ್ಟಿದ್ದಾರೆ ಅಂತ ಹೇಳಿದ್ರೆ ನನಗೆ ಈ ಮಣ್ಣಿಗೆ ಬರುವಾಗ ಗೊತ್ತಾಯಿತು, ನಮ್ಮ ಕಿಸೆಯಲ್ಲಿರುವಂತ ದುಡ್ಡಲ್ಲ ಸಂಪತ್ತು, ಬದಲಾಗಿ ಆ ಒಳಗಿರುವಂತ ಶಕ್ತಿಯ ಸಂಪತ್ತು. ಒಳಗಿರುವಂತ ದೇವರು ಪ್ರೇರಣೆ ಕೊಟ್ರೆ ಎಲ್ಲ ಕಾರ್ಯವೂ ಕೂಡ ಸಾಂಗವಾಗಿ ನೆರವೇರುತ್ತದೆ. ಒಳಗಿರುವಂತ ದೇವರು ಕಣ್ಣು ಮುಚ್ಚಿದ್ರೆ ಯಾವುದು ಕೂಡ ನಡೆಯುವುದಿಲ್ಲ ಅಂತ ಹೇಳುವಂತ ಆ ಸ್ಥಿತಿ ನನಗೆ ಇಲ್ಲಿಗೆ ಬಂದ ನಂತರ ಅರ್ಥ ಆಯ್ತು ಅಂತ ಹೇಳಿ ಆ ಆಗರ್ಭ ಶ್ರೀಮಂತಿಯಾಗಿರುವಂತ ಮಹಿಳೆ ಹೇಳಿದರು. ಅದನ್ನು ದುಡ್ಡಿನಿಂದ ಎಲ್ಲವೂ ನಡೆಯುವುದಿಲ್ಲ, ಎಲ್ಲರೂ ಸೇರಬೇಕು, ಎಲ್ಲರೂ ಸೇರಿ ವ್ಯವಸ್ಥಿತವಾಗಿ ನಡೆಯುವಾಗ ಮಾತ್ರ ಕಾರ್ಯ ಆಗ್ತದೆ. ಬ್ರಹ್ಮಕಲಶ ಅಂತ ಹೇಳುವಂಥದ್ದು ಕೇವಲ ದುಡ್ಡು ಮಾತ್ರ ಅಲ್ಲ, ಆ ಬ್ರಹ್ಮಕಲಶದಲ್ಲಿ ಆಗುವಂಥ ಧಾರ್ಮಿಕವಾಗಿರುವಂಥ ಕ್ರಿಯಾಭಾಗಗಳು, ಆ ಬ್ರಹ್ಮಕಲಶದಲ್ಲಿ ಆಗುವಂಥ ಸಾಮಾಜಿಕವಾಗಿರುವಂಥ ಸಾಂಸ್ಕೃತಿಕವಾಗಿರುವ ಕಾರ್ಯಕ್ರಮಗಳು. ಯಾಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು? ಇಡೀ ಸಮಾಜ ಒಂದು ಕುಟುಂಬ ಎಂಬ ಭಾವನೆಯೊಂದಿಗೆ ಸೇರಿಕೊಳ್ಳಿಕ್ಕೆ ಇರುವಂತ ಒಂದು ವೇದಿಕೆ ಅದು. ಕುಂಬಳೆ ಸುಂದರರಾಯರು ನಮ್ಮ ಜೊತೆಯಲ್ಲಿ ಇಲ್ಲ, ಅವರು ಒಂದು ಯಕ್ಷಗಾನದಲ್ಲಿ ಒಳ್ಳೆ ಅರ್ಥ ಹೇಳುವವರು. ಅವರೊಂದು ಧಾರ್ಮಿಕ ಸಭೆಯಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದರು, 20 ವರ್ಷಗಳ ಹಿಂದೆ ನಾನು ಮತ್ತೆ ಎಲ್ಲ ಯಾವ್ದಾದ್ರು ಊರಿನಲ್ಲಿ ಹೀಗೆ ತಾಳಮದ್ದಲಿಗೆ ಹೋಗುವಂತ ಸಂದರ್ಭದಲ್ಲಿ ಆಗ ಎಲ್ಲ ಕಡೆ ಕೂಡ ನೀರಿಲ್ಲ, ನಲ್ಲಿ ನಮ್ಮ ಸಾರ್ವಜನಿಕವಾಗಿ ನಲ್ಲಿಯ ನೀರು, ಪೈಪಿನಲ್ಲಿ ನೀರು ಬರೋದು, ಅಲ್ಲಿ ಸಾಲು ಕೊಡಪಾನಗಳಿಟ್ಟು ಕಾಣ್ತಾ ಇತ್ತು ನನಗೆ. ಯಾಕಂದ್ರೆ ಎಲ್ಲ ತಾಯಂದಿರು ಕೊಡಪಾನ ಹಿಡ್ಕೊಂಡು ನೀರು ಹಿಡ್ಕೊಂಡು ಹೋಗ್ಲಿಕ್ಕೋಸ್ಕರವಾಗಿ ಬರೋದು. ಹಾಗೆ ನೀರು ಬರ್ಲಿಕ್ಕೆ ಕಾಯ್ಬೇಕು, ಗಂಟೆಗಟ್ಟಲೆ ಕಾಯ್ಬೇಕು, ಅದು ಎಷ್ಟು ಗಂಟೆಗೆ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಗೆ ಅಲ್ಲಿಟ್ಟಿರುವಾಗ ತಾಯಂದಿರಿಗೆ ಮತ್ತೆ ಸಮಯ ಹೋಗುದಿಲ್ಲ. ಹಾಗೆ ಪರಸ್ಪರ ಮಾತುಕತೆಗೆ ಪ್ರಾರಂಭ ಆಗ್ತದೆ. ಆ ಮಾತುಕತೆ ಮುಂದುವರೆದು ಮತ್ತೆ ಸ್ವಲ್ಪ ಮತ್ತೆ ಅದರ ಏನು ಮತ್ತೆ ಸ್ಥಾಯಿ ಏರ್ತದೆ, ಏರಿ ಕೊನೆಗೆ ಜಗಳ ಪ್ರಾರಂಭ ಆಗ್ತದೆ. ಜಗಳ ಪ್ರಾರಂಭ ಆಗುವಂತ ಸಂದರ್ಭದಲ್ಲಿ ಮತ್ತೆ ಈ ಜಗಳ ಮಾತಿನಲ್ಲೇ ನಿಲ್ಲುವುದಿಲ್ಲ ಅಂತ ಆಗುವಾಗ ಕೈ ಮಿಲಾಯಿಸುವಂತ ಸಂದರ್ಭದಲ್ಲಿ ಸುಲಭವಾಗಿ ಸಿಗುವುದು ಯಾವುದು ಅಂದ್ರೆ ಮನೆಯಿಂದ ತಂದ ಕೊಡಪಾನಲ್ಲಿ ಇಟ್ಟಿರ್ತದೆ, ಆ ಕೊಡಪಾನದಲ್ಲಿ ಪರಸ್ಪರ ಪೆಟ್ಟುಗುಟ್ಟು ಮಾಡ್ತಾರೆ. ಆಗ ನೀರು ಬಂದು ಖಾಲಿಯಾಗಿ ನೀರು ಕೊಂಡೋಗುವುದು. ಸುರುವಿನ ಹೆಸರು ಯಾರದಾಗಿರ್ಬೋದು ಅಂದ್ರೆ ಪಾಯಿಖಾನೆ ತೊಳೆಯುವವರ ಹೆಸರಾಗಿರ್ಬೋದು. ದೇವರಲ್ಲಿ ಸಮರ್ಪಣೆ ಮಾಡಿರುವಂತಹ ಸೇವೆಯಲ್ಲಿ ದೊಡ್ಡದು ಯಾವುದು ಸಣ್ಣದು ಯಾವುದು ಎಂಬುದನ್ನ ಲೆಕ್ಕ. ದೇವರಲ್ಲಿ ಮಾಡುವಂತ ಸೇವೆಯಲ್ಲಿ ತನಗೆ ಒದಗಿಸಿಕೊಟ್ಟಿರುವಂತ ಕರ್ತವ್ಯ ಯಾವುದಿದೆಯೋ ಆ ಕರ್ತವ್ಯವನ್ನು ಅತ್ಯಂತ ಸಮರ್ಪಣಾ ಭಾವದಿಂದ ಯಾರು ಮಾಡ್ತಾರೋ ಆ ಮಾಡುವವರನ್ನು ಯಾವತ್ತೂ ಕೂಡ ದೇವರು ಸ್ವೀಕಾರ ಮಾಡಿಕೊಳ್ತಾರೆ ಎಂಬ ಚಿಂತನೆ ಇರಲಿ. ನಮ್ಮಲ್ಲಿ ಮೇಲು ಕೀಳು ಎಂಬ ಭಾವನೆಗಳ ಅಗತ್ಯ ಇಲ್ಲ. ಎಲ್ಲರೂ ಕೂಡ ಕರ್ತವ್ಯಕ್ಕಾಗುವಾಗ ನಾವು ನಮ್ಮ ಸ್ಥಾನದಲ್ಲಿ ಇರ್ತೇವೆ. ನಾನು ಕೂಡ ಕ್ಷೇತ್ರದಲ್ಲಿ ಬರುವಂತ ಸಂದರ್ಭದಲ್ಲಿ ತಂತ್ರಿಗಳು, ಆದರೆ ಆ ಕ್ಷೇತ್ರದಿಂದ ಹೊರಗೆ ಇಳಿದ ಕೂಡಲೇ ನಾನು ನಿಮ್ಮ ಹಾಗೆ ಇರುವಂತ ಒಬ್ಬ ಹಿಂದೂ ಸಮಾಜದ ಸ್ವಯಂ ಸೇವಕ ಆದ ಕಾರಣ ನಾನು ಎಲ್ಲರ ಜೊತೆ
ಜೊತೆಗೂ ಕೂಡ ಸೇರಿಕೊಳ್ತೇನೆ, ಎಲ್ಲರ ಜೊತೆಗೂ ಕೂಡ ಬೆರೆಯುತ್ತೇನೆ. ಭವಿಷ್ಯತ್ತಿನಲ್ಲಿ ಎಲ್ಲರ ಜೊತೆಯಲ್ಲಿಯೂ ಕೂಡ ಬೆರೆಯುವಂತ ನಮ್ಮ ನಮ್ಮ ಕರ್ತವ್ಯಕ್ಕಾಗುವಂತ ಸಂದರ್ಭದಲ್ಲಿ ಮಾತ್ರ ನಮ್ಮ ಆ ಸ್ಥಾನದ ಗೌರವವನ್ನ ಕಾಪಾಡಿಕೊಂಡು ಬರುವಂತ ಸಂಸ್ಕಾರದೊಂದಿಗೆ ಹಿಂದೂ ಸಮಾಜ ತೊಡಗಿಸಿಕೊಳ್ಳಬೇಕು. ಅದಕ್ಕೆ ಬೇಕಾಗಿರುವಂತಹ ಮಾರ್ಗದಲ್ಲಿ ನಡಿಬೇಕಾದ್ದು ಯಾರು ಅಂತ ಕೇಳಿದ್ರೆ ಅದಕ್ಕೆ ಆ ಮಾರ್ಗದಲ್ಲಿ ನಡಿಬೇಕಾದಂತ ಸುರುವಿನ ವ್ಯಕ್ತಿ ನಾನು ಎಂಬ ಚಿಂತನೆ ನನ್ನಲ್ಲಿ ಜಾಗೃತವಾಗಿರುವ ಕಾರಣ ಆ ಸಮಾಜದ ಪರಿವರ್ತನೆಗೋಸ್ಕರವಾಗಿ ತೊಡಗಿಸಿಕೊಂಡವರು. ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಈ ಕಾರ್ಯದಲ್ಲಿ ಮುಂದುವರೆದರೆ ದೇವರ ಕಾರ್ಯ ಒಳ್ಳೆಯದಾಗುತ್ತದೆ. ಅದೇ ರೀತಿ ದೇವರ ಅನುಗ್ರಹ ಎಲ್ಲರ ಮೇಲೆ ಬರ್ತದೆ. ತನ್ಮೂಲಕವಾಗಿ ಇಡೀ ಸಮಾಜಕ್ಕೆ ಬೇಕಾಗಿರುವಂತ ಉಳಿತಾಗ್ತದೆ. ಇವತ್ತು ಶ್ಯಾಮ್ ಭಟ್ರು ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ರು ಮಗಳ ಬಗ್ಗೆ. ನಾನು ಇದನ್ನು ಉಲ್ಲೇಖಿಸಲೇಬೇಕು. ಒಂದು ವೇಳೆ ಶ್ಯಾಮ್ ಭಟ್ರು ಕೂಡ ಜೀವನದಲ್ಲಿ ಒಮ್ಮೆ ಒಂದು ದೊಡ್ಡ ಸಂದಿಗ್ಧತೆಯನ್ನು ಎದುರಿಸಿದವರು ಅಂತ ಹೇಳುವಂಥದ್ದು ಕಾಣ್ತದೆ. ನನಗೆ ಗೊತ್ತಿಲ್ಲ, ಯಾಕೆಂದ್ರೆ ನಾನು ಅದನ್ನು ಆಳವಾಗಿ ಏನು ಅಧ್ಯಯನ ಮಾಡಲಿಲ್ಲ. ಆದರೆ ಪೂಜ್ಯ ಎಡನೀರು ಸ್ವಾಮೀಜಿಯವರ ಅತ್ಯಂತ ಪ್ರೀತಿ ಪಾತ್ರರಾಗಿರುವಂತ ಶಿಷ್ಯವರು ಎಡನೀರು ಸ್ವಾಮೀಜಿಯವರ ಹಾಗೆ ಅವರೆಷ್ಟು ಬೈದರೂ ಕೂಡ ನಾವು ತುಂಬಾ ಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ನಮಗೆ ಮಾನಸಿಕವಾಗಿರುವಂತಹ ಸ್ಥೈರ್ಯವನ್ನು ತುಂಬುವಂತ ವ್ಯಕ್ತಿಯವರು. ಒಮ್ಮೆ ನನ್ನನ್ನ ಆಕ್ರಮಿಸಲಿಕ್ಕೋಸ್ಕರವಾಗಿ ಒಂದು ದೊಡ್ಡ ಸಮೂಹ ಕಾಸರಗೋಡು ಜಿಲ್ಲೆಯಲ್ಲಿ ನಿರಂತರವಾಗಿ ನನ್ನನ್ನು ಹುಡುಕುತ್ತಾ ಇರುವಂತಹ ಸಂದರ್ಭದಲ್ಲಿ ಗುರೂಜಿಯವರಿಗೆ ವಿಷಯ ಗೊತ್ತಾಯಿತು. ಗೊತ್ತಾದ ಕೂಡಲೇ ನನಗೆ ಕರೆ ಬರ್ತದೆ, ನೀನು ಮಠಕ್ಕೆ ಬರಬೇಕು, ಬರುವಾಗ 1 ತಿಂಗಳಿಗೆ ಬೇಕಾಗಿರುವಂತ ಡ್ರೆಸ್ ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಬಾ. ನನಗೆ ಯಾಕೆಂತ ಗೊತ್ತಿಲ್ಲ. ಹಾಗೆ ಹೋದ ಕೂಡಲೇ ಹೇಳ್ತಾರೆ, ನಿನ್ನನ್ನು ಹುಡುಕಿಕೊಂಡು ತುಂಬಾ ಜನ ಇದ್ದಾರೆ, ಆ ಹುಡುಕಿಕೊಂಡಿರೋರಿಗೆ ನೀನು ಆಹಾರ ಆಗುದಿಲ್ಲ, ನೀನು ನನಗೆ ಬೇಕು. ಆದ ಕಾರಣ ನೀನು 1 ತಿಂಗಳು ನನ್ನಲ್ಲಿ ಜೊತೆಯಲ್ಲಿ ಇರು, ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣನ ಸೇವೆಯನ್ನ ಮಾಡು. 1 ತಿಂಗಳು ಕಳೆದ ನಂತರ ನಿನ್ನನ್ನು ಯಾರು ಮುಟ್ಟುವುದಿಲ್ಲ ಅಂತ ಹೇಳಿದ್ರಿ. ಇವತ್ತಿನ ಕತೆ ಅಲ್ಲ, ಸುಮಾರು 27 ವರ್ಷಗಳ ಹಿಂದಿನ ಕತೆ. ಆ 27 ವರ್ಷಗಳ ಹಿಂದೆ ಆ 1 ತಿಂಗಳು ಯಾಕೆ ಅಂತ ನನಗೆ ಇವತ್ತು ಗೊತ್ತಿಲ್ಲ. ಆದ್ರೆ ನಂತರ ಅವರು ನಾನು ಬರುವಂತ ಸಂದರ್ಭದಲ್ಲಿ ಹೇಳಿದ್ರು, ನಿನ್ನನ್ನು ಆಕ್ರಮಿಸಲಿಕ್ಕೋಸ್ಕರವಾಗಿ ಒಂದು ದೊಡ್ಡ ಪಡೆ ಇಲ್ಲಿ ಒಂದು ಬೀಡು ಬಿಟ್ಟಿದೆ, ಹೇಗಾದ್ರೂ ನಿನ್ನನ್ನು ಮುಗಿಸಿ ಹೋಗುವಂತ ಅವರು ತೀರ್ಮಾನ ಮಾಡಿದ್ದಾರೆ, ಹೇಗಾದ್ರೂ ನಿನ್ನನ್ನು ಉಳಿಸಿಯೇ ಸಿದ್ಧಾಂತ ನಾನು ತೀರ್ಮಾನ ಮಾಡಿದ್ದೇನೆ ಅಂತ ಹೇಳುವ ಮಾತು ಹೇಳಿದ್ರು. ಹಾಗೆ 1 ತಿಂಗಳು ಅವರ ಜೊತೆಯಲ್ಲಿ ಇದ್ದೆ. ಆ 1 ತಿಂಗಳು ನಿರಂತರವಾಗಿ ಆ ದೇವರ ಸೇವೆ ಮಾಡಿದ ನಂತರ 1 ತಿಂಗಳು ಕಳೆದ ನಂತರ ಇನ್ನು ನೀನು ಹೋಗು ಅಂತ ಹೇಳಿದ್ರು. ಒಂದು ವೇಳೆ ಆವತ್ತು ನನ್ನನ್ನು ಮುಗಿಸಲಿಕ್ಕೆ ಬಂದವರಿಗೆ ಇವತ್ತು ಕೂಡ ನನ್ನ ಕೈಗೆ ಸಿಗ್ತಾ ಇಲ್ಲ ಅಂತ ಆದ್ರೆ ಆ ಗುರುಗಳ ಅನುಗ್ರಹವು ಕೂಡ ಕಾರಣವಾಗಿ ಇರಬಹುದು. ಮತ್ತೊಂದು, ಯಾರು ಧರ್ಮ ರಕ್ಷಣೆಗೋಸ್ಕರವಾಗಿ ತನ್ನನ್ನು ತೊಡಗಿಸಿಕೊಳ್ತಾರೋ ಅವರಿಗೆ ಬೇಕಾಗಿರುವಂತಹ ರಕ್ಷಾ ಕವಚವನ್ನು ಧರ್ಮವೇ ಒದಗಿಸಿಕೊಡ್ತದೆ ಎಂಬುದಕ್ಕೆ ಒಂದು ಜ್ವಲಂತವಾಗಿರುವಂತಹ ಉದಾಹರಣೆ. ಆ ಪೂಜ್ಯ ಗುರುಗಳು ಅವತ್ತಿಯವರಿಗೆ ಆತ್ಮಸ್ಥೈರ್ಯ ತುಂಬಿದ ನಂತರ ಅವರು ಇವತ್ತು ಜೀವನದಲ್ಲಿ ಬದಲಾಗಿದ್ದಾರೆ. ಹಿಂದೂ ಸಮಾಜದಲ್ಲಿ ನಾವು ಬೇರೆ ಬೇರೆ ಎಂಬ ಭಾವನೆ ಇರಬಾರದು, ನಾವೆಲ್ಲರೂ ಕೂಡ ಒಂದಾಗಿರ್ಬೇಕೆಂಬ ಭಾವನೆಯೊಂದಿಗೆ ಎಲ್ಲರನ್ನು ಜೋಡಿಸಿಕೊಳ್ಳುವಂತ ಪ್ರಯತ್ನದಲ್ಲಿ ಮುಂದಡಿಯುವಂತ ಸಂದರ್ಭದಲ್ಲಿ ಅವರ ಪ್ರಯತ್ನಕ್ಕೆ ನಾವು ಕೂಡ ಬೆಂಬಲವನ್ನು ನೀಡೋಣ, ಬೆಂಗಾವಲಾಗೋಣ. ತನ್ಮೂಲಕ ಈ ಮಣ್ಣಿನ ಪಾವಿತ್ರ್ಯತೆ ವೃದ್ಧಿಗೆ ಪೂರಕವಾಗಿರುವಂತಹ ಸತ್ಕರ್ಮದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ತೊಡಗಿಸಿಕೊಳ್ಳೋಣ ಎಂಬ ವಿನಮ್ರವಾಗಿರುವಂತಹ ವಿನಂತಿಯನ್ನು ಮಾಡುತ್ತಾ ಬಹಳ ದೀರ್ಘವಾಗಿ ನಾನು ಮಾತನಾಡಿದ್ದೇನೆ. ಆದರೂ ದೀರ್ಘಕಾಲವೂ ಕೂಡ ಅತ್ಯಂತ ತಾಳ್ಮೆಯಿಂದ ನನ್ನ ಮಾತನ್ನು ಸಹಿಸಿರುವಂತಹ ತಮಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿರುವಂತಹ ನಮನಗಳನ್ನು ಸಲ್ಲಿಸ್ತಾ ವಿರಮಿಸ್ತೇನೆ. ಜೈ ಹಿಂದ್.